ರಾಜಕೀಯ ತೀಟೆಗೆ ಯಾರದ್ದು ತೆವಲಿಗೆ ಹಿಂಗೆ ಬೀದಿಯನ್ನ ಹಾದ್ರೆ ಜೈಲಿಗೆ ಹೋದ್ರೆ ಅವನ ಫ್ಯಾಮಿಲಿನ ಯಾರೇ ನೋಡ್ಕೋಬೇಕು? ಹೆಣದ ಮೇಲೆ ರಾಜಕಾರಣ ಮಾಡೋರು ರಾಜಕಾರಣಿಗಳಿದ್ದಾರೆ. ಇದಕ್ಕೆ ಉತ್ತರ ಬೇಕು. ಇದಕ್ಕೆ ಉತ್ತರ ಕೊಡ್ಬೇಕಾದವರು ಕರಾವಳಿ ಭಾಗದ ರಾಜಕಾರಣಿಗಳು. ಇಂಟರ್ನ್ಯಾಷನಲ್ ಸಿಟಿ ಆಗ್ಬೇಕಾಗಿದ್ದ ಮಂಗಳೂರನ್ನ ಕ್ರೈಮ್ ಸಿಟಿ ರೀತಿ ಮಾಡಿದ್ದೆ ನೀವುಗಳು. ನಿಮ್ಮಿಂದನೇ ಇವತ್ತು ಪೆನ್ನು ಪುಸ್ತಕ ಲ್ಯಾಪ್ಟಾಪ್ ಇಟ್ಟು ಓಡಾಡಬೇಕಾಗಿದ್ದ ನಮ್ಮ ಹುಡುಗರು ಲಾಂಗು ಮುಚ್ಚು ಹಿಡ್ಕೊಂಡು ಓಡಾಡೋ ರೀತಿ ಆಗಿದ್ದಾರೆ. ನಮ್ಮ ಕರ್ನಾಟಕದ ಜನರಿಗೆ ಹಿಂದೂ ಮುಸ್ಲಿಂ ಲಡಾಯಿ ಎಲ್ಲ ಮಾಡಿ ಗೊತ್ತಿಲ್ಲ. ಅಣ್ಣ ತಮ್ಮಂದ ರೀತಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಅವ್ರ ತಲೆಗೆ ದಯವಿಟ್ಟು ವಿಷ ಹಾಕ್ಬೇಡಿ. ತ್ರಿವರ್ಣ ನ್ಯೂಸ್ನ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಇಡೀ ದೇಶದಲ್ಲೇ ನೋಟೆಡ್ ಕೋಮು ಸೂಕ್ಷ್ಮ ಪ್ರದೇಶವಾಗಿರುವ ದಕ್ಷಿಣ ಕನ್ನಡ ಮತ್ತೊಂದು ಕೊಲೆಗೆ ಸಾಕ್ಷಿಯಾಗಿದೆ. ನಟೋರಿಯಸ್ ರೌಡಿ ಶೀಟರ್ ಸುಹಾಸ್ ಶೆಟ್ಟಿಯನ್ನ ನಡು ರೋಡ್ನಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ಹಿಂದೆ ಕೈಗೆ ರಕ್ತ ಮೆತ್ಕೊಂಡಿದ್ದ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಇದೀಗ ರಕ್ತದಲ್ಲಿ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ. ಹಾಗಾದ್ರೆ ಈ ರೌಡಿ ಶೀಟರ್ ಸುಹಾಸ್ ಶೆಟ್ಟಿ ಯಾರು? ಇವನ ಹಿನ್ನೆಲೆ ಏನು? ಈಗ ಕೊಂದಿದ್ದ್ಯಾಕೆ? ಕಾರಣ ಏನಿರ್ಬೋದು? ಇದೆಲ್ಲ ನೀವು ಇವತ್ತು ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡದೆ ನೋಡಿ. ನಿನ್ನೆ ರಾತ್ರಿ ಸುಹಾಸ್ ಶೆಟ್ಟಿ ಅನ್ನೋ ರೌಡಿ ಶೀಟರ್ನನ್ನು ನಡು ರೋಡ್ನಲ್ಲಿ ಕೊಚ್ಚಿ ಕೊಲೆ ಮಾಡಿದ್ದಾರೆ. ಬಜ್ಪೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಬರೋ ಕಿನ್ನಿಪದು ಅನ್ನೋ ಊರಲ್ಲಿ ಈ ಘಟನೆ ನಡೆದಿದೆ. ರಾತ್ರಿ ಸುಮಾರು 8:30 ಹೊತ್ತಿಗೆ ರೌಡಿ ಶೀಟರ್ ಆಗಿದ್ದ ಸುಹಾಸ್ ಶೆಟ್ಟಿಯ ಚಾಪ್ಟರ್ ಕ್ಲೋಸ್ ಆಗಿದೆ. ಆಗಿದ್ದೇನೆಂದರೆ ಈ ಸುಹಾಸ್ ಶೆಟ್ಟಿ ಒಂದು ಇನೋವಾ ಕಾರ್ನಲ್ಲಿ ತನ್ನ ಫ್ರೆಂಡ್ಸ್ ಜೊತೆಗೆ ಅಲ್ಲಿಗೂ ಹೋಗ್ತಾ ಇರ್ತಾನೆ. ಇವನನ್ನು ಒಂದು ಸ್ವಿಫ್ಟ್ ಕಾರು ಮತ್ತು ಒಂದು ಗೂಡ್ಸ್ ಗಾಡಿಯಲ್ಲಿ ಒಂದಿಷ್ಟು ಜನ ದುಷ್ಕರ್ಮಿಗಳು ಫಾಲೋ ಮಾಡ್ಕೊಂಡು ಬರ್ತಾರೆ. ಕಿನ್ನಿಪದವನ್ನು ಊರ ಹತ್ರ ಬರ್ತಿದ್ದಂಗೆ ಗೂಡ್ಸ್ ಗಾಡಿ ಸುಹಾಸ್ ಶೆಟ್ಟಿ ಇದ್ದ ಇನೋವಾ ಕಾರಿಗೆ ಗುದ್ದು ಬಿಡುತ್ತೆ. ಆ ಗುದ್ದಿದ ಹೊಡೆತಕ್ಕೆ ಇನೋವಾ ಕಾರು ಒಂದು ಸಲೂನ್ ಒಳಕ್ಕೆ ನುಗ್ಗಿಬಿಡುತ್ತೆ. ಆಗ ಈ ಸುಹಾಸ್ ಶೆಟ್ಟಿ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾನೆ. ಆದರೆ ಸ್ವಿಫ್ಟ್ ಕಾರ್ನಿಂದ ಇಳಿದು ಬರೋ ದುಷ್ಕರ್ಮಿಗಳು ಸುಹಾಸ್ ಶೆಟ್ಟಿ ಮೇಲೆ ಅಟ್ಯಾಕ್ ಮಾಡಿ ಮನಸ್ಸಿಗೆ ಬಂದಂಗೆ ಕೊಚ್ಚಿ ಕೊಲೆ ಮಾಡಿ ಪರಾರಿಯಾಗಿದ್ದಾರೆ. ಸುಹಾಸ್ ಶೆಟ್ಟಿ ಜೀವ ತಕ್ಷಣಕ್ಕೇನು ಹೋಗಿರಲ್ಲ. ರೋಡಲ್ಲಿ ಬಿದ್ದು ನರಳಾಡ್ತಾ ಇರ್ತಾನೆ. ಅವನ ದೇಹದಲ್ಲಿ ಒಂದು ಲಾಂಗು ಹಂಗೆ ಸಿಗಾಕೊಂಡಿರ್ತದೆ. ಅಷ್ಟು ಬರ್ಬರವಾಗಿ ಕೊಚ್ಚಿ ಹಾಕಿದ್ದಾರೆ. ಇನ್ನು ಈ ಕೊಲೆಗೆ ಹಲವಾರು ಕಾರಣಗಳು ಕೇಳಿ ಬರ್ತಾ ಇದ್ದಾವೆ. ಇದನ್ನ ರಿವೆಂಜ್ ಅಂತಾನೆ ಹೇಳ್ತಿದ್ದಾರೆ. ಒಂದ್ ಕಡೆ ಈ ಸುಹಾಸ್ ಶೆಟ್ಟಿ ತನ್ನ ಅತ್ತಿಗೆ ಅಶ್ಲೀಲ ವಿಡಿಯೋ ವೈರಲ್ ಮಾಡಿದ್ದ, ಅದಕ್ಕೆ ಕೊಲೆ ಮಾಡಲಾಗಿದೆ ಅಂತ ನಿನ್ನೆ ರಾತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಅದಾದ್ಮೇಲೆ ಇದೊಂದು ಹಳೆ ದುಶ್ಮನಿಯ ರಿವೆಂಜ್ ಇರ್ಬೋದು ಅಂತ ಕೇಳಿ ಬರೋದಕ್ಕೆ ಶುರುವಾಯಿತು. ನೋಡಿ, ಈ ಸುಹಾಸ್ ಶೆಟ್ಟಿ ಒಬ್ಬ ರೌಡಿ ಶೀಟರ್. ಈತನ ಮೇಲೆ ಸುಮಾರು ಕ್ರಿಮಿನಲ್ ಕೇಸ್ಗಳು ಇದಾವೆ. ಅದರಲ್ಲಿ 2 ಮರ್ಡರ್ ಕೇಸ್ಗಳು ಇದಾವೆ. ಹೀಗಾಗಿ ಯಾವ ವಿಚಾರಕ್ಕೆ ಸುಹಾಸ್ ಶೆಟ್ಟಿ ಮರ್ಡರ್ ನಡೆದಿದೆ ಅನ್ನೋದು ಕರಾರುವಕ್ಕಾಗಿ ಹೇಳೋಕೆ ಆಗ್ತಾ ಇಲ್ಲ. ಸುಹಾಸ್ ಶೆಟ್ಟಿ ಹತ್ತಿಗೂ ಮೊದಲು ಕರಾವಳಿ ಭಾಗದಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ. 2022ರಲ್ಲಿ ಮೊದಲು ಪುತ್ತೂರು ಸಮೀಪ ಮಸೂದ್ ಅನ್ನೋ ಒಬ್ಬ ಹುಡುಗನದ್ದು ಕೊಲೆ ಆಗುತ್ತೆ. ಇದರಲ್ಲಿ ಬಜರಂಗ್ ದಳದ ಕಾರ್ಯಕರ್ತರು ಅರೆಸ್ಟ್ ಆಗ್ತಾರೆ. ಆಮೇಲೆ ಪ್ರವೀಣ್ ನಿಟ್ಟಾರ್ ಅನ್ನೋ ಬಿಜೆಪಿ ಕಾರ್ಯಕರ್ತನ ಹತ್ಯೆ ನಡೀತದೆ. ಈ ಮರ್ಡರ್ ಕೇಸ್ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡುತ್ತೆ. NIA ಕೂಡ ಎಂಟ್ರಿ ಆಗುತ್ತೆ. ಇದಾದ ಸ್ವಲ್ಪ ದಿನಕ್ಕೇನೆ ಫಾಜಿಲ್ ಅನ್ನೋ ಇನ್ನೊಬ್ಬ ಅಮಾಯಕನನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗುತ್ತೆ. ನೋಡಿ, ಇಲ್ಲಿ ಮಸೂದ್ಗೂ ಪ್ರವೀಣ್ಗೂ ಸಂಬಂಧ ಇರೋದಿಲ್ಲ. ಮಸೂದ್ ಕೇಸ್ನಲ್ಲಿ ಪ್ರವೀಣ್ ಇನ್ವಾಲ್ವ್ ಕೂಡ ಆಗಿರೋದಿಲ್ಲ. ಆದ್ರೂ ಮಸೂದ್ನ ಹೊಡೆದಾದ್ಮೇಲೆ ಪ್ರವೀಣ್ಗೆ ಏಟು ಬೀಳುತ್ತೆ. ಆಮೇಲೆ ಪ್ರವೀಣ್ಗೂ ಫಾಜಿಲ್ಗೂ ಸಂಬಂಧನೇ ಇರಲಿಲ್ಲ ಕಣ್ರಿ. ಪ್ರವೀಣ್ ಎಲ್ಲೋ ಪುತ್ತೂರು ಕಡೆಯವನು, ಫಾಜಿಲ್ ಇನ್ನೆಲ್ಲೋ ಸುರತ್ಕಲ್ ಕಡೆಯವನು. ಇಬ್ಬರ ಮಧ್ಯೆ ಏನಂದ್ರೆ ಏನೂ ಇರೋದಿಲ್ಲ. ಆದ್ರೂ ಪ್ರವೀಣ್ ಹತ್ಯೆಗೆ ಪ್ರತೀಕಾರವಾಗಿ ಫಾಜಿಲ್ ಅನ್ನ ಹೊಡೆದಾಕಲಾಗುತ್ತೆ. ಫಾಜಿಲ್ ಯಾವುದ್ರಲ್ಲೂ ಇರಲಿಲ್ಲ, ಯಾವ ಸಂಘಟನೆ ಪಾರ್ಟಿ ಜೊತೆಗೂ ಗುರ್ಸ್ಕೊಂಡಿರಲಿಲ್ಲ, ಯಾರ ಜೊತೆಗೂ ದುಶ್ಮನಿನೂ ಇರಲಿಲ್ಲ. ಆದ್ರೂ ಫಾಜಿಲ್ನನ್ನ ಟಾರ್ಗೆಟ್ ಮಾಡಿ ಬರ್ಬರವಾಗಿ ಕೊಚ್ಚಿ ಕೊಲೆ ಮಾಡ್ತಾರೆ. ಈ ಫಾಜಿಲ್ ಕೊಲೆ ಕೇಸಲ್ಲೇ ಈ ಸುಹಾಸ್ ಶೆಟ್ಟಿ ಅಕ್ಯೂಸ್ಡ್ ನಂಬರ್ 1 ಆಗಿರ್ತಾನೆ. ಈ ಕೇಸ್ನಲ್ಲಿ 2 ವರ್ಷ ಜೈಲಲ್ಲಿ ಇರ್ತಾನೆ. ಇತ್ತೀಚೆಗಷ್ಟೇ ಬೇಲ್ ಮೇಲೆ ಹೊರಗೆ ಬಂದಿದ್ದ. ಅಂದ ಹಾಗೆ ಇವನ ಮೇಲೆ ಒಟ್ಟು 5 ಕ್ರಿಮಿನಲ್ ಕೇಸ್ಗಳು ಇದಾವೆ. 5ರಲ್ಲಿ 3 ಕೇಸ್ಗಳು ಬಜ್ಪೆ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲಾಗಿರ್ತವೆ. ಹೀಗಾಗಿ ಬಜ್ಪೆ ಪೊಲೀಸ್ ಸ್ಟೇಷನ್ನಲ್ಲಿ ಈತನ ಮೇಲೆ ರೌಡಿ ಶೀಟ್ ಓಪನ್ ಮಾಡಲಾಗುತ್ತೆ. ಇನ್ನುಳಿದ 2 ಕೇಸ್ನಲ್ಲಿ ಒಂದು ಕೇಸ್ ಬೆಳ್ತಂಗಡಿ ಸ್ಟೇಷನಲ್ಲಿ ದಾಖಲಾಗಿರುತ್ತೆ, ಇನ್ನೊಂದು ಸುರತ್ಕಲ್ ಸ್ಟೇಷನ್ನಲ್ಲಿ, ಅದೇ ಫಾಜಿಲ್ ಮರ್ಡರ್ ಕೇಸ್ನಲ್ಲಿ. ಇಲ್ಲಿ ಗಮನಿಸಬೇಕಾದದ್ದು ಏನಂತಂದ್ರೆ, ಗಮನ ಇಟ್ಟು ಕೇಳಿ, 2020ರಲ್ಲಿ ಬಜ್ಪೆ ಪೊಲೀಸ್ ಸ್ಟೇಷನಲ್ಲಿ ಈ ಸುಹಾಸ್ ಶೆಟ್ಟಿ ಮೇಲೆ ಒಂದು ಅಟ್ರಾಸಿಟಿ ಕೇಸ್ ದಾಖಲಾಗಿರುತ್ತೆ. ಅದಿನ್ನೂ ವಿಚಾರಣೆ ಹಂತದಲ್ಲೇ ಇದೆ. ಮೋಸ್ಟ್ಲಿ ಆ ದಲಿತ ವಿಕ್ಟಿಮ್ ಹೆಸರು ಕೀರ್ತಿ ಏನು ಅನ್ಸುತ್ತೆ, ಬಟ್ ನಾಟ್ ಕನ್ಫರ್ಮ್. ಆದರೆ ಒಬ್ಬ ದಲಿತ ವ್ಯಕ್ತಿ ಮೇಲೆ ದೌರ್ಜನ್ಯ ಮಾಡಿರೋ ಈ ಸುಹಾಸ್ ಶೆಟ್ಟಿ ಅದೇಗೆ ಧರ್ಮ ರಕ್ಷಕ ಆಗ್ತಾನೆ, ಅದೆಂಗೆ ಹಿಂದೂ ಹೋರಾಟಗಾರ ಆಗ್ತಾನೆ? ಅಂದ್ರೆ ಇಲ್ಲಿ ದಲಿತರು ಹಿಂದೂಗಳು ಅಲ್ವಾ? ಹೋಗ್ಲಿ, ಔಟ್ ಆಫ್ ದಿ ಸಬ್ಜೆಕ್ಟ್ ಮಾತಾಡೋದು ಬೇಡ. ಈಗ ಈ ವಿಚಾರದ ಬಗ್ಗೆ ಮಾತ್ರ ಮಾತಾಡೋಣ. ಅದೇನೇ ಇರಲಿ, ಇಲ್ಲಿ ಯಾರದ್ದೋ ಲಾಭಕ್ಕೆ ಬಡವರ ಮಕ್ಕಳು ಹೆಣ ಆಗ್ತಾ ಇದ್ದಾರೆ. ಸುಹಾಸ್ ಶೆಟ್ಟಿಯ ಫೈನಾನ್ಷಿಯಲ್ ಗ್ರೌಂಡ್ ಹೇಗಿತ್ತೋ ನನಗೆ ಗೊತ್ತಿಲ್ಲ. ಅದು ಜೀವ ಹೋಗಿದ್ರಿಂದ ಅವನ ಫ್ಯಾಮಿಲಿಗೆ ನಷ್ಟ ಆಗಿದ್ದಂತೂ ನಿಜ ತಾನೆ. 2022ರಲ್ಲಿ ಮಂಗಳೂರಲ್ಲಾದ ಸರಣಿ ಕೊಲೆಗಳನ್ನು ಅದೇ ಜಾಗದಲ್ಲಿ ನಿಂತು ನಾನು ವರದಿ ಮಾಡಿದ್ದೇನೆ. ನಾನಾಗ ಬೇರೆ ಚಾನಲ್ನಲ್ಲಿದ್ದೆ. ಮಸೂದ್ ಮನೆಗೆ ಹೋಗಿದ್ದೇನೆ, ಫಾಜಿಲ್ ಮನೆಗೆ ಹೋಗಿ ಬಂದಿದ್ದೇನೆ, ಪ್ರವೀಣ್ ನಿಟ್ಟಾರ್ ಮನೆಯವರ ಆಕ್ರಂದನವನ್ನು ತಿಳಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಪ್ರವೀಣ್ ಮರ್ಡರ್ ಕೇಸ್ನಲ್ಲಿ ಅಕ್ಯೂಸ್ಡ್ ಆಗಿದ್ರಲ್ಲ ಅವರ ಕುಟುಂಬಸ್ಥರ ನೋವನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ. ನೋಡಿ, ಮಸೂದ್ ಒಬ್ಬ ಚಿಕ್ಕ ಹುಡುಗ, ಅವನಿಗಾಗ 18-19 ವಯಸ್ಸಾಗಿತ್ತೇನೋ.
ಬಾಳೆ ಬೆಸಬೇಕು ಒಬ್ಬ ಹುಡುಗನನ್ನ ಬಲಿ ತಗೊಂಡ್ರು. ಅವ್ರ ಮನೆಯವರು ಮುದ್ದಾದ ಮಗನನ್ನ ಕಳೆದುಕೊಂಡ್ರು. ಆಮೇಲೆ ಪ್ರವೀಣ್ ನೆಟ್ಟಾರು, ಆತನಿಗೆ ಹೆಂಡತಿ ಮಕ್ಕಳು ಇದ್ರು. ಅವನು ಹೋದ್ಮೇಲೆ ಆತನ ಕುಟುಂಬ ಅನಾಥ ಆಗಿದೆ. ದುಡಿಯೋದಕ್ಕಂತ ಇದ್ದವನೊಬ್ಬ ಹಿಂಗೆ ಕೊಲೆ ಆದ್ರೆ ಆ ಕುಟುಂಬಕ್ಕೆ ಯಾರ ಗತಿ? ಇನ್ನು ಫಾಜಿಲ್ ವಿಚಾರ, ಅವನದ್ದೇನು ತಪ್ಪಿರ್ಲಿಲ್ಲ, ಯಾರ ಜೊತೆಗೂ ದುಶ್ಮನ್ ಇರಲಿಲ್ಲ, ಆದ್ರೂ ನಡು ರೋಡಲ್ಲಿ ಕೊಚ್ಚಾಕಿದ್ರು. ಏನು ತಪ್ಪು ಮಾಡದೇ ಇದ್ದಾಗ ಈ ರೀತಿ ಜೀವಗಳು ಹೋದ್ರೆ ಯಾರಿಗೆ ಸಂಕಟ ಆಗೋದಿಲ್ಲ ಹೇಳಿ. ಇನ್ನು ಪ್ರವೀಣ್ ನೆಟ್ಟಾರು ಕೇಸ್ನಲ್ಲಿ ಅಕ್ಯೂಸ್ಡ್ ಆಗಿದ್ದವ್ರ ಮನೆಗೂ ನಾನು ಹೋಗಿ ಬಂದಿದ್ದೀನಿ. ಮೋಸ್ಟ್ಲಿ ಆತನ ಹೆಸರು ಜಾಕೀರ್ ಅಂತ ಇರ್ಬೋದೇನೋ, ಸರಿಯಾಗಿ ನೆನಪಿಲ್ಲ. ಇವನು ಪ್ರವೀಣ್ ನೆಟ್ಟಾರು ಮರ್ಡರ್ ಕೇಸ್ನಲ್ಲಿ ಅರೆಸ್ಟ್ ಆದಾಗ ಆಗಷ್ಟೇ ಅವನಿಗೆ ಮದುವೆ ಆಗಿತ್ತು. ಈಗಲೂ ಜೈಲಲ್ಲೇ ಇದ್ದಾನೆ. ಈಗ ಆತನ ಹೆಂಡತಿ ಅವನ ತಾಯಿಯ ಪರಿಸ್ಥಿತಿ ಏನಾಗಿರ್ಬೇಡ. ಮನೆಗೆ ಆಧಾರ ಆಗಬೇಕಾಗಿದ್ದವನು ಜೈಲಿಗೆ ಹೋದ್ರೆ ಮನೆ ಪರಿಸ್ಥಿತಿನ ನೋಡ್ಕೊಳ್ಳೋರು ಯಾರು? ಇದನ್ನೆಲ್ಲ ನಾವು ಯೋಚನೆ ಮಾಡ್ಬೇಕಲ್ಲ. ಮನೆಗೆ ಆಸರೆಯಾಗಿದ್ದವನೊಬ್ಬ ಹಿಂಗೆ ನಡು ರೋಡಲ್ಲಿ ಹೆಣ ಆದ್ರೆ ಕೇಸ್ ಹಾಕ್ಸ್ಕೊಂಡು ಜೈಲಿಗೆ ಹೋದ್ರೆ ಆ ಮನೆಯವರು ಏನು ಮಾಡಬೇಕು? ಹಗಲು ರಾತ್ರಿ ಕೂತ್ಕೊಂಡು ಕಣ್ಣೀರು ಹಾಕ್ತಾರೆ. ಏನೋ ಫೈನಾನ್ಷಿಯಲ್ ಕಮಿಟ್ಮೆಂಟ್ಸ್ ಇರ್ತವೆ, ಫಸ್ಟ್ ವೀಕ್ನಲ್ಲಿ EMI ಬರ್ತವೆ. ಆಗ ನೆನಪಾಗ್ತಾನೆ, ನಮ್ಮವನು ಇವತ್ತು ಆರಾಮಾಗಿ ದುಡ್ಕೊಂಡಿದ್ರೆ ಎಲ್ಲ ಚೆನ್ನಾಗಿರ್ತಾ ಇತ್ತು, ಅವನೆಲ್ಲ ನೋಡ್ಕೋತಿದ್ದ ಅಂತ ಕಣ್ಣೀರು ಹಾಕ್ತಾರೆ. ಆ ನೋವನ್ನ ಯಾರ್ರಿ ಭರಿಸ್ತಾರೆ ಹೇಳ್ರಿ? ಉತ್ತರ ಕೊಡ್ರಿ. ಇವಾಗ ಯಾರದ್ದು ರಾಜಕೀಯ ತೀಟೆಗೆ, ಯಾರದ್ದು ತೆವಲಿಗೆ ಹಿಂಗೆ ಬೀದಿಯನ್ನ ಹಾದ್ರೆ ಜೈಲಿಗೆ ಹೋದ್ರೆ ಅವನ ಫ್ಯಾಮಿಲಿನ ಯಾರೇ ನೋಡ್ಕೋಬೇಕು? ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕಬೇಕು. ಒಂದಿಷ್ಟು ಜನ ಸಮಯ ಸಾಧಕರು ಇದ್ದಾರೆ, ಅಂಥವ್ರಿಂದನೇ ಈ ರೀತಿಯ ಕೃತ್ಯಗಳು ನಡೀತಾ ಇದ್ದಾವೆ. ನಮ್ಮ ವೀಕ್ಷಕರಿಗೆ ಹೇಳೋದಿಷ್ಟೇ, ನಾನು ಯಾರದ್ದೋ ಮಾತು ಕೇಳಿ ದಯವಿಟ್ಟು ನೀವು ಪ್ರಚೋದನೆ ಆಗಬೇಡಿ. ನಿಮ್ಮ ಕುಟುಂಬಕ್ಕೆ ನೀವೇ ಆಧಾರ, ನೀವೇ ಜಗತ್ತಾಗಿರ್ತೀರಿ. ಕುಟುಂಬವನ್ನು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನೀವು ಧರ್ಮರಕ್ಷಕರು ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಸಮುದಾಯ ಪ್ರೇಮಿಗಳು ಆಗಲಿಕ್ಕಿಲ್ಲ. ನಮ್ಮ ನಡುವೆ ಹೆಣದ ಮೇಲೆ ರಾಜಕಾರಣ ಮಾಡೋ ರಾಜಕಾರಣಿಗಳಿದ್ದಾರೆ. ಅವ್ರ ಮಕ್ಕಳು ಅಮೇರಿಕಾನೋ, ಲಂಡನ್ನೋ, ಫ್ರಾನ್ಸ್ನಲ್ಲೋ ಓದ್ಕೊಂಡು ಬರ್ತಾರೆ. ಬೆಂಗಳೂರಲ್ಲೋ, ದುಬೈನಲ್ಲೋ ಬಿಸ್ನೆಸ್ ಮಾಡಿಕೊಂಡು ಕೋಟಿ ಕೋಟಿ ಸಂಪಾದನೆ ಮಾಡಿಕೊಂಡು ನೆಮ್ಮದಿಯಾಗಿರ್ತಾರೆ. ಅವರ ಮಾತನ್ನು ಕೇಳಿ ನೀವು ತಲ್ವಾರು ಲಾಂಗು ಮತ್ತಿಡ್ಕೊಂಡು ನಿಂತ್ಕೊಂಡ್ರೆ ನಿಮ್ಮ ಸಹಾಯಕ್ಕೆ ಯಾರಾದರೂ ಬರ್ತಾರ? ಸತ್ರು ಬರೋದಿಲ್ಲ. ಆದ್ರಿಂದ ಮೊದಲು ನಿಮ್ಮ ಕುಟುಂಬನ ಉದ್ಧಾರ ಮಾಡೋ ಕಡೆ ನೋಡಿ. ಮತ್ತೇನಂದ್ರೆ ಇಂತಹ ಘಟನೆಗಳು ಜಾಸ್ತಿ ನಡೆಯೋದು ದಕ್ಷಿಣ ಕನ್ನಡ ಭಾಗದಲ್ಲೇ. ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ರೆವಿನ್ಯೂ ಜನರೇಟ್ ಆಗೋ 2ನೇ ಸಿಟಿ ಅಂದರೆ ಅದು ಮಂಗಳೂರು. ನಮ್ಮ ಕರ್ನಾಟಕದ ಹೆಬ್ಬಾಗ್ಲು ಅದು. ಇಲ್ಲಿ ಏರ್ಪೋರ್ಟ್ ಇದೆ, ರೈಲ್ವೆ ಬಸ್ ಟ್ರಾನ್ಸ್ಪೋರ್ಟ್ ಇದೆ, ಪೋರ್ಟ್ ಇದೆ, ಏನೆಲ್ಲ ಎಕ್ಸ್ಪೋರ್ಟ್ ಮಾಡ್ಬೋದು, ಎಷ್ಟೆಲ್ಲ ಇಂಪೋರ್ಟ್ ಮಾಡ್ಕೋಬೋದು, ಇಷ್ಟೆಲ್ಲ ಸವಲತ್ತು ಈ ಭಾಗಕ್ಕಿದೆ. ಎಲ್ಲನೂ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡಿದ್ರೆ ಈ ಮಂಗಳೂರು ಇವತ್ತು ಎಲ್ಲೋ ಇರಬೇಕಿತ್ತು, ಇಂಟರ್ನ್ಯಾಷನಲ್ ಸಿಟಿಯಾಗಿ ಗುರ್ಸ್ಕೊಳ್ಬೋದಿತ್ತು. ಆದರೆ ದುರ್ದೈವ ಹೇಗಿದೆ ನೋಡಿ, ಮಂಗಳೂರಿಗೆ ಇನ್ವೆಸ್ಟರ್ಸ್ ಬರೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ. ಯಂಗ್ಸ್ಟರ್ಸ್ಗೆ ತಮ್ಮ ಲೈಫ್ನ ಎಂಜಾಯ್ ಮಾಡುವಂಥ ಫ್ರೀಡಮ್ ಕೂಡ ಇಲ್ಲ ಇಲ್ಲಿ. ತುಂಬ ಬೇಡ, ಜಸ್ಟ್ 1 ಮಂತ್ನಲ್ಲಿ ಏನೇನಾಯ್ತು ನೋಡಿ. ಯಾರೋ ಪಶ್ಚಿಮ ಬಂಗಾಳದ ಹುಡುಗಿನ ಗ್ಯಾಂಗ್ ರೇಪ್ ಮಾಡಿದ್ರು, ಅದಾದ್ಮೇಲೆ ಒಬ್ಬ ಆಟೋ ಡ್ರೈವರ್ ಮರ್ಡರ್ ನಡೀತು. ನಂತರ ಕೇರಳದ ಒಬ್ಬ ಹುಡುಗನ ಮೇಲೆ ಮಾಬ್ ಲಿಂಚಿಂಗ್ ನಡೀತು. ಈಗ ಸುಹಾ ಶೆಟ್ಟಿಯ ಕೊಲೆ ಮಾಡಲಾಯಿತು. ಇನ್ನು ಎಷ್ಟು ಕ್ರೈಮ್ಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆ ನೋಡಬೇಕು? ಆ ನೇತ್ರಾವತಿ ನದಿಗೆ ಅದೆಷ್ಟು ರಕ್ತ ತರ್ಪಣ ಆಗಬೇಕು? ಇದಕ್ಕೆ ಉತ್ತರ ಬೇಕು. ಇದಕ್ಕೆ ಉತ್ತರ ಕೊಡಬೇಕಾದವರು ಕರಾವಳಿ ಭಾಗದ ರಾಜಕಾರಣಿಗಳು. ಇಂಟರ್ನ್ಯಾಷನಲ್ ಸಿಟಿ ಆಗಬೇಕಾಗಿದ್ದ ಮಂಗಳೂರನ್ನ ಕ್ರೈಮ್ ಸಿಟಿ ರೀತಿ ಮಾಡಿದ್ದೆ ನೀವುಗಳು. ನಿಮ್ಮಿಂದನೇ ಇವತ್ತು ಪೆನ್ನು, ಪುಸ್ತಕ, ಲ್ಯಾಪ್ಟಾಪ್ ಹಿಡ್ಕೊಂಡು ಓಡಾಡಬೇಕಾಗಿದ್ದ ನಮ್ಮ ಹುಡುಗರು ಲಾಂಗು ಮಚ್ಚು ಹಿಡ್ಕೊಂಡು ಓಡಾಡೋ ರೀತಿ ಆಗಿದ್ದಾರೆ. ಅಲ್ಲಿ ಡ್ರಗ್ಸ್, ಗಾಂಜಾ ಅವಳಿ ಕಮ್ಮಿನ? ಯಪ್ಪ, ಅಲ್ಲಿ ಮೋಸ್ಟ್ ಆಫ್ ದಿ ಕ್ರೈಮ್ಸ್ ನಡೆಯೋದೇ ಇದರಿಂದ. ಇದನ್ನು ತಡೆಗಟ್ಟೋದಕ್ಕೆ ಈ ರಾಜಕಾರಣಿಗಳು ಏನಾದರೂ ಮಾಡಿದ್ದೀರಾ? ಏನು ಮಾಡಿದ್ದೀರಾ? ಉತ್ತರ ಕೊಡ್ರಿ. ಮಂಗಳೂರಿಗೆ ಬೆಂಕಿ ಹಚ್ಚೋ ಕೆಲಸಗಳನ್ನ ಮಾತ್ರ ನೀಟಾಗಿ ಮಾಡ್ತಾ ಬಂದಿದ್ದೀರಾ ನೀವು. ಅಲ್ಲಿ ಬೀಳೋ ಹೆಣಗಳ ಮೇಲೆ ಓಟ್ ಕೇಳ್ಕೊಂಡು ಗೆದ್ದು ಬಂದು ನೆಮ್ಮದಿಯಾಗಿದ್ರೆ ಹೊರತು ಮಂಗಳೂರಿಗೆ ಏನೇನೂ ಮಾಡಿಲ್ಲ ನೀವು. ಉಗ್ರಂ ಸಿನಿಮಾದಲ್ಲಿ ಮೂಗೋರ್ನ ಡೆಡ್ ಝೋನ್ ಅಂತ ಘೋಷಣೆ ಮಾಡ್ತಾರಲ್ಲ, ಹಂಗೆ ಮಾಡಬೇಕು ಅನ್ಕೊಂಡಿದ್ರೇನ್ರಿ ನೀವುಗಳು? ಏನೇ ನಡೀಲಿ ರಾತ್ರಿ ಹೋಗ್ಬಿಡ್ತೀರಾ, ಧರ್ಮದ ಆ್ಯಂಗಲ್ ಕಟ್ಬಿಡ್ತೀರಾ. ಇನ್ನು ಈ ಗೋಧಿ ಮೀಡಿಯಾಗಳು ಸಹ ಅಷ್ಟೇ. ಒಬ್ಬ ರೌಡಿ ಶೀಟರ್ ಸತ್ತಿದ್ದಾನೆ, ಅದಕ್ಕೆ ಕಾರಣ ಏನೋದು ಇನ್ನೂ ಪೊಲೀಸರಿಗೂ ಗೊತ್ತಾಗಿಲ್ಲ. ಆಗಲೇ ಈ ಮೀಡಿಯಾಗಳು ಅದಕ್ಕೆ ಕೋಮವನ್ನು ಬಳದು ಬಿಡ್ತವೆ. ಇವ್ರು ಕೂಡ ಟೈಟಲ್ಲು, ಇವ್ರು ಪ್ರಸಾರ ಮಾಡೋ ಸುದ್ದಿಗಳಿಂದ ಬರೀ ಮಂಗಳೂರಷ್ಟೇ ಅಲ್ಲ, ಇಡೀ ನಮ್ಮ ಕರ್ನಾಟಕ ಹಾಳಾಗ್ತಾ ಇದೆ. ಇವತ್ತು ಇಡೀ ಕರ್ನಾಟಕ ಇವತ್ತು ಹಿಂದೂ ಮುಸ್ಲಿಂ ಒಂದೇ ತಾಯಿ ಮಕ್ಕಳು ಅನ್ನೋ ರೀತಿ ನೆಮ್ಮದಿಯಾಗಿದೆ. ಮಂಗಳೂರಲ್ಲಿ ಆಗಿರೋದನ್ನ ಮಸಾಲೆ ಹಾಕಿ ಸುದ್ದಿ ಪ್ರಸಾರ ಮಾಡ್ತಿರಲ್ಲ, ಇದರಿಂದ ಉತ್ತರ ಕರ್ನಾಟಕ, ಹಳೆ ಮೈಸೂರು ಭಾಗದ ಜನರನ್ನ ಪ್ರಚೋದನೆ ಮಾಡ್ದಂಗೆ ಆಗ್ತಾ ಇದೆ. ನಮ್ಮ ಕರ್ನಾಟಕದ ಜನರಿಗೆ ಹಿಂದೂ ಮುಸ್ಲಿಂ ಲಡಾಯಿ ಎಲ್ಲ ಮಾಡಿ ಗೊತ್ತಿಲ್ಲ, ಅಣ್ಣ ತಮ್ಮಂದಿರ ರೀತಿ ನೆಮ್ಮದಿಯಾಗಿ ಬದುಕ್ತಾ ಇದ್ದಾರೆ. ಅವ್ರ ತಲೆಗೆ ದಯವಿಟ್ಟು ವಿಷಯ ಹಾಕ್ಬೇಡಿ. ಗೋಧಿ ಮೀಡಿಯಾಗಳು ಮಾಡೋ ಈ ಸುದ್ದಿಗಳಿಂದ ಮಂಗಳೂರಲ್ಲಿ ಏನು ನಡೀತಾ ಇದೆಯೋ ಅದು ಇಡೀ ರಾಜ್ಯದಲ್ಲಿ ನಡೀಬಹುದು. ಇದನ್ನು ನಮ್ಮ ಜನರು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಯಾರದ್ದೋ ಮಾತಿಗೆ ಪ್ರಚೋದನೆಗೆ ಒಳಗಾಗಿ ಏನೋ ಮಾಡ್ಕೊಂಡ್ ಬಿಟ್ರಿ ಅನ್ಕೊಳ್ಳಿ, ಆಗ ನಿಮ್ಮ ಲಾಯರ್ ಫೀಸ್ಗೂ ಇವ್ರು ದುಡ್ಡು ಕೊಡೋದಿಲ್ಲ. ಆದ್ರೆ ಹಿಂಸೆ ಎಲ್ಲನೂ ನೀವೇ ಅನುಭವಿಸ್ಬೇಕಾಗುತ್ತೆ. ಇದು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಎಲ್ರಿಗೂ ಸೇರಿಸ್ಕೊಂಡೇ ಹೇಳ್ತಾ ಇದ್ದೀನಿ. ನಮಸ್ಕಾರ.